ಹೋಗಿ ನೋಡ್ತಿದೀವಿ ಜೀತೋ ಎಷ್ಟು ವೆಹಿಕಲ್ ಅಂತ ಇಟ್ಟಿದ್ದೀರಾ ಸರ್ ನೀವು? ಸರ್ ನಮ್ಮಲ್ಲಿ ಜೀತೋನೇ ಜಾಸ್ತಿ ಹೋಗೋದು ಸರ್. ಎಲ್ಲರೂ ಕಸ್ಟಮರ್ ಮೈಲೇಜ್ ಗಾಡಿ ಅನ್ಬಿಟ್ಟು ಇದು ಲೈಕ್ ಮಾಡ್ತಾವ್ರೆ ಸರ್. ಇದರಲ್ಲಿ ಮೇಂಟೆನೆನ್ಸ್ ಬಹಳ ಕಮ್ಮಿ ಐತೆ, ಈಜಿ ಐತೆ, ತೊಂದರೆ ಏನು ಇಲ್ಲ ಸರ್. ಜೀತೋ ಬಹಳ ಓಡ್ತವೆ ಸರ್ ನಮ್ಮ. ಸರ್ ಹಾಗಾದ್ರೆ ಇದು ಯಾವ ಡೀಟೇಲ್ಸ್ ಹೇಳಿ ಸರ್? 2020 ಸರ್ ಮಾಡಲ್ ಇದು. 3.5 ಲಕ್ಷ ಹೇಳ್ತಿದ್ದೀನಿ, ಒಂದ್ 3.40 ಮಾಡ್ಕೊಡ್ತೀನಿ ಸರ್. 6,75,000 ಹೇಳ್ತಿದ್ದೀನಿ, 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 6,75,000 ಹೇಳ್ತಾ ಇದಾರೆ. 2021 6 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ. 6,50,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. 6 ಲಕ್ಷ ಲೋನ್ ಆಗುತ್ತೆ ಸರ್. 6 ಲಕ್ಷ ಲೋನ್ ಆಗುತ್ತಂತೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಆರಾಮಾಗಿ ನೀವು ಅಶೋಕ್ ಲೈಲ್ಯಾಂಡ್ ತಗೊಂಡು ಹೋಗ್ಬೋದು. ಗಾಡಿ ಕೂಡ ಅಷ್ಟೇ ಇದು ರೀಸೇಲ್ ವ್ಯಾಲ್ಯೂ ಸರ್. ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತು ಸರ್ ಇದು. 2022 ಸರ್. 8 ಲಕ್ಷ ಹೇಳ್ತಿದ್ದೀನಿ, 8 ಲಕ್ಷಕ್ಕೆ ಕೊಡ್ತೀನಿ ಸರ್. ಯಾವ ಮಾಡಲ್ ಅಂತ ಹೇಳಿದ್ರೆ ಆಫರ್ ಕೊಡ್ತೀನಿ ಸರ್. ಸರ್ ಯಾವ ಮಾಡಲ್ ಅಂತ ಹೇಳಿದ್ರೆ 2022 ಸರ್. 2022 ಹೌದು ಸರ್. 7.5 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಕೊಡ್ತೀನಿ ಸರ್. ಅಲ್ಲಿಗೆ 8 ಲಕ್ಷ ಸರ್. ಪ್ರತಿಯೊಂದು ವೆಹಿಕಲ್ ನಿಮ್ ಶೋರೂಮ್ ಅಲ್ಲಿ ಇವಾಗ ತಾನೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೀವಿ. ಹೇಳಿ ಸರ್. ಹೊಸ ವರ್ಷ ಬಂದ್ಬಿಡ್ತು, ಆಲ್ರೆಡಿ ಹೊಸ ವರ್ಷ ನಡೀತಾ ಇದೆ. ಒಂದ್ ಒಳ್ಳೆ ದುಡಿಮೆ ಮಾಡಕ್ಕೆ ಒಂದ್ ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇರ್ತಾರೆ. ಇವಾಗ ನಿಮ್ ಶೋರೂಮ್ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಈ ತಿಂಗಳಲ್ಲಿ ಬಂದು ಗಾಡಿ ಪರ್ಚೇಸ್ ಮಾಡಿದವ್ರಿಗೆ 10 ಲೀಟರ್ ಡೀಸೆಲ್ ಫ್ರೀ. 10 ಲೋನ್ ಬೇಕಾದ್ರೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ಮತ್ತೊಮ್ಮೆ ಹುಣಸೂರಿನ ಫ್ರೆಂಡ್ಸ್ ಆಟೋ ಲಿಂಕ್ಸ್ಗೆ ಬಂದಿದ್ದೀವಿ. ಮೊದಲನೇ ಸಲ ಬಂದಾಗ ಉತ್ತಮ ಗಾಡಿಗಳ ಬಗ್ಗೆ, ಸ್ಟಾಕ್ ಎಲ್ಲ ಪ್ರತಿಯೊಂದು ವೆಹಿಕಲ್ ಬಗ್ಗೆ ಒಂದು ಒಳ್ಳೆ ಉತ್ತಮ ಬೆಸ್ಟ್ ಪ್ರೈಸ್ ತಿಳಿಸ್ಕೊಟ್ಟಿದ್ವಿ. ಇವತ್ತು ಅವ್ರ ಶೋರೂಮ್ಗೆ 2ನೇ ಬಾರಿ ಬಂದಿದ್ದೀವಿ. ಇವತ್ತು ಕೂಡ ಅವ್ರ ಶೋರೂಮಲ್ಲಿ ಎಷ್ಟು ಗಾಡಿಗಳು ಇದ್ದಾವೆ, ಪ್ರತಿಯೊಂದು ಗಾಡಿ ಬೆಲೆಗಳು ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಯಾರ್ಯಾರು ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಗಾಡಿ ತಗೊಂಡು ಒಂದು ಸ್ವಂತ ದುಡಿಮೆ ಮಾಡಬೇಕು ಅಂತ ಇದ್ರೆ ಇವ್ರ ಶೋರೂಮ್ ಬಂದಿದ್ದೀವಿ. ಇವತ್ತು ಇವ್ರ ಶೋರೂಮಲ್ಲಿ ಎಷ್ಟು ಗಾಡಿ ಇದ್ದಾವೆ ಮತ್ತು ಯಾವ್ಯಾವ ಗಾಡಿ ಏನೇನು ರೇಟ್ ಇದ್ದಾವೆ ಅವ್ರ ತಾನೇ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಅವ್ರ ಹತ್ರ ಕೇಳೋಣ ಬನ್ನಿ. ಸರ್ ಹೇಗಿದ್ದೀರಾ ಸರ್? ಸರ್ ಆರಾಮಾಗಿದ್ದೀವಿ ಸರ್. ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಹೇಳಿ ಸರ್. ಸರ್ ಮೊದಲ 2ನೇ ಬಾರಿ ಬಂದಿದ್ದೀವಿ. ಇವತ್ತು ಕೂಡ ನಿಮ್ ಶೋರೂಮ್ ಅಲ್ಲಿ ಯಾವ ಗಾಡಿ ಇದೆ ಒಂದು ಬೆಸ್ಟ್ ಪ್ರೈಸ್ ಅವ್ರಿಗೂ ತಿಳಿಸ್ಕೊಡಿ. ಅಶೋಕ್ ಲೈಲ್ಯಾಂಡ್ ಯಾರು ನಮ್ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಮೊದಲನೇ ಗಾಡಿ ಸರ್, ಯಾವ ಗಾಡಿ ಸರ್ ಇದು? ಸರ್ ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತು ಸರ್ ಇದು. 2022 ಸರ್. 8 ಲಕ್ಷ ಹೇಳ್ತಿದ್ದೀನಿ, 8 ಲಕ್ಷಕ್ಕೆ ಕೊಡ್ತೀನಿ ಸರ್. ಯಾವ ಮಾಡಲ್ ಅಂತ ಹೇಳಿದ್ರೆ ಆಫರ್ ಕೊಡ್ತೀನಿ ಸರ್. ಸರ್ ಯಾವ ಮಾಡಲ್ ಅಂತ ಹೇಳಿದ್ರೆ 2022 ಸರ್. 2022 ಹೌದು ಸರ್. 7.5 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಕೊಡ್ತೀನಿ ಸರ್. ಅಲ್ಲಿಗೆ 8 ಲಕ್ಷ ಫೈನಲ್. 8 ಲಕ್ಷ ಸರ್. ಹೇಳ್ತಿದ್ದಾರೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ 7 ಲಕ್ಷ ರೂಪಾಯಿ ಲೋನ್ ಕೂಡ ಆಗುತ್ತೆ. ಗಾಡಿ ಕೂಡ ನೋಡ್ಬೋದು ಎಷ್ಟು ಅದ್ದೂರಿ ಆಗಿದೆ ಅಂತ. ಅದು 2022 K13 ಗಾಡಿಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಯಾವುದೇ ರೀತಿ ನಿಮ್ಗೆ ಡೆಂಟು ಸ್ಕ್ರಾಚಸ್ ಯಾವ್ದು ಇಲ್ಲ. ಟೈರ್ ಎಲ್ಲ 4 ಟೈರ್ ನ್ಯೂ ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಯಾರ್ಯಾರು ಬಡ ದೋಸ್ತ್ ಹುಡುಕ್ತಾ ಇದ್ರು ವೆಹಿಕಲ್ ಆದಷ್ಟು ಬೇಗ ಬಂದು ಇವ್ರ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ತಗೊಂತ ಹೇಳ್ಬೋದು. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ. ಇಂಟೀರಿಯರ್ ಕೂಡ ನೋಡ್ಬೋದು ನೀವು, ಸೇಮ್ ಹೊಸ ಗಾಡಿನೇ. ಶೋರೂಮ್ ಅಲ್ಲಿ ಹೇಗಿತ್ತು ಹಾಗೆ ತಂದು ನಿಲ್ಸಿದ್ದಾರೆ. 2022 ಮಾಡಲು 7 ಲಕ್ಷ ನಿಮ್ಗೆ ಲೋನ್ ಆಗುತ್ತೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ನಿಮ್ಗೆ ಲೋನ್ ಕೂಡ ಇವ್ರ ಕಡೆಯಿಂದನೇ ಮಾಡಿಸ್ಕೊಡ್ತಾರೆ. ಒಂದಲ್ಲ ಎರಡಲ್ಲ ಸುಮಾರು ಅಶೋಕ್ ಲೈಲ್ಯಾಂಡ್ ದೋಸ್ತುಗಳಿದಾವೆ. ಈ ಗಾಡಿ ಬಗ್ಗೆ ತಿಳ್ಸ್ಕೊಳ್ಳೋಣ ಡೀಟೇಲ್ಸ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2015 ಮಾಡಲ್ ಸರ್ ಇದು. 4 ಬೋಲ್ಟ್ ಸರ್. 4.5 ಲಕ್ಷ ಹೇಳ್ತಿದ್ದೀನಿ ಸರ್. 4.30 ಮಾಡ್ಕೊಡ್ತೀನಿ ಸರ್. 4.5 ಲಕ್ಷ ಹೇಳ್ತಿದ್ದೀರಾ, 4.30 ಫೈನಲ್ ಮಾಡ್ತೀರಾ. ಇದಕ್ಕಾದ್ರೆ ಲೋನ್ ಎಷ್ಟಾಗುತ್ತೆ ಸರ್? ಸರ್ ಇದಕ್ಕೆ ಒಂದು 3.5 ಲಕ್ಷ ಆಗುತ್ತೆ ಸರ್. 3 ಲಕ್ಷ ಲೋನ್ ಆಗುತ್ತೆ. 70,000 ತಗೊಂಡ್ಬಂದ್ರೆ ಸಾಕು ಸರ್. ಬರೀ 70,000 ತಂದ್ರೆ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಗಾಡಿ ಅಷ್ಟೇ ನಿಮ್ಗೆ ಒಂದಲ್ಲ ಎರಡಲ್ಲ ಲೈಲ್ಯಾಂಡ್ ಗಳು ತುಂಬಾನೇ ಇದಾವೆ. ಯಾರ್ಯಾರು ಮಾಡಲ್ ಮೇಲೆ ಹುಡುಕ್ತಾ ಇದ್ರಿ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಕೂಡ ಹೇಳ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನೋಡ್ತಾ ಇದ್ದೀರಾ, ಬಾಡಿ ಲೈನ್ ಆಗ್ಲಿ ಮತ್ತೆ ಡ್ಯಾಶ್ ಬೋರ್ಡ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ನಿಮ್ಗೆ ಟಿಂಕರ್ ಕೆಲಸ ಆಗ್ಲಿ ಯಾವುದೇ ರೀತಿ ಇರಲ್ಲ, ಸ್ಕ್ರಾಚಸ್ ಆಗ್ಲಿ ಯಾವುದೇ ರೀತಿ ಇರಲ್ಲ. ಟೈರ್ಗಳು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕೂಡ ತೊಟ್ಟಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ. ಯಾರ್ಯಾರು ವೆಹಿಕಲ್ ಹುಡುಕ್ತಾ ಇದ್ರಿ ತುಂಬಾನೇ ಆದಷ್ಟು ಬೇಗ ಬಂದು ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ, ಎದುರುಗಡೆ ಕೂತ್ ಮಾತಾಡಿ ಇನ್ನೂ ಕಡಿಮೆ ಕೊಡ್ತಾರೆ ಅಂತಾನೆ ಹೇಳ್ತಾ ನೆಕ್ಸ್ಟ್ ವೆಹಿಕಲ್ ತಿಳ್ಕೋಣ. ಮತ್ತೊಮ್ಮೆ ಇಲ್ಲಿ ಮಹೇಂದ್ರ ಬುಲೆರೋ ಕೂಡ ನೋಡ್ತಾ ಇರ್ಬೋದು. K09 ಮೈಸೂರು ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಕೂಡ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2017 ಸರ್ ಇದು. 5,75,000 ಹೇಳ್ತೀನಿ, 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5,75,000 ಹೇಳ್ತಾ ಇದಾರೆ. 5 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ ಸರ್. 5 ಲಕ್ಷ ಲೋನ್ ಆಗುತ್ತೆ ಸರ್. ಸಿಂಗಲ್ ಓನರ್ 5 ಲಕ್ಷ ಲೋನೇ ಆಗುತ್ತಂತೆ. ಇದು ಕೂಡ ಗಾಡಿ ನೋಡ್ಬೋದು ಎಷ್ಟು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. 4 ಟೈರ್ ತುಂಬಾನೇ ಚೆನ್ನಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ ಕ್ಲಾಸಿಕ್ ಆಗಿ.
ನೋಡ್ತಾ ಇರ್ಬೋದು ನೀವು ಬಾಡಿ ಲೈನ್ ಆಗ್ಲಿ ಯಾವುದೇ ರೀತಿ ನಿಮ್ಗೆ ಡೆಂಟಿಂಗ್ ಆಗ್ಲಿ ಒಂದು ಸ್ಕ್ರಾಚಸ್ ಆಗ್ಲಿ ಯಾವುದೇ ರೀತಿ ಇಲ್ಲ. ಮತ್ತೆ ಟಿಂಕರಿಂಗ್ ಕೆಲಸ ಅಂತೂ ಇವ್ರ ಶೋರೂಮ್ ಅಲ್ಲಿ ಯಾವ್ದು ಗಾಡಿನೂ ಇರೋದಿಲ್ಲ. ತುಂಬಾನೇ ಚೆನ್ನಾಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಯಾರ್ಯಾರು ಬುಲೆರೋ ವೆಹಿಕಲ್ ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಬಂದು ಇವ್ರ ಶೋರೂಮ್ಗೆ ಬಂದು ಒಂದು ಒಳ್ಳೆ ಗಾಡಿ ಪರ್ಚೇಸ್ ಮಾಡಿ ಕೊಡಿ ಅಂತ ಹೇಳ್ತಾ, ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ, ಮಹೇಂದ್ರ ಬುಲೆರೋ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರೋ ವೆಹಿಕಲ್ ಅಂತಾನೆ ಹೇಳೋದು, ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಕೂಡ ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೊಮ್ಮೆ ಇಲ್ಲಿ ಟಾಟಾ ಮೆಗಾ ನೋಡ್ತಾ ಇರ್ಬೋದು. ಯಾರ್ಯಾರು ಟಾಟಾ ಹುಡ್ತಾ ಇದ್ರೆ ಆ ಗಾಡಿ ಕೂಡ ಇವ್ರ ಶೋರೂಮ್ ಅಲ್ಲಿ ಇದೆ. ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಕೂಡ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೋಣ. ಸರ್ ಸಿಂಗಲ್ ಓನರ್ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ 2017 ಮಾಡಲು 3 ಲಕ್ಷ ಹೇಳ್ತೀನಿ. 2,75,000 ಕೊಡ್ತೀನಿ ಸರ್. 2,75,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. 3 ಲಕ್ಷ ರೂಪಾಯಿ ಹೇಳ್ತಾ ಇದಾರೆ. ಈ ಗಾಡಿ ಕೂಡ ಲೋನ್ ಆಗುತ್ತೆ. ಎಷ್ಟಾಗುತ್ತೆ ಸರ್ ಲೋನ್ ಇದು? ಸರ್ 2.5 ಲಕ್ಷ ಲೋನ್ ಮಾಡಿಸ್ತೀನಿ. 50,000 ಡೌನ್ ಪೇಮೆಂಟ್ ಗಾಡಿ ಬರೀ 50,000 ರೂಪಾಯಿ ತಂದ್ರೆ 2.5 ಲಕ್ಷ ಲೋನ್ ಕೂಡ ಆಗುತ್ತೆ. ಬರೀ 50,000 ತಂದ್ರೆ ಆರಾಮಾಗಿ ನೀವು ಗಾಡಿ ತಗೊಂಡು ಹೋಗ್ಬೋದು. ಯಾರು ಪ್ಲಾನ್ ಮಾಡಿದ್ರಿ ಟಾಟಾ ಎಸ್ ತಗೋಬೇಕು ಅಂತ ಆರಾಮಾಗಿ ಡೀಸೆಲ್ ಹಾಕೊಂಡು ಒಂದು ಒಳ್ಳೆ ದುಡಿಮೆ ಮಾಡಿ ಅಂತ ಹೇಳ್ಬೋದು. ಗಾಡಿ ಕೂಡ ಇದ್ರ ಬಗ್ಗೆ ತೋರಿಸ್ಕೊಡ್ತೀವಿ ನಿಮ್ಗೆ. ಗಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಟೈರ್ ಕೂಡ ನೋಡ್ಬೋದು ನೀವು. 4 ಟೈರ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ಒಂದು ಸ್ವಂತ ದುಡಿಮೆ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಕೂಡ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ತೊಟ್ಟಿ ಕೂಡ ನೋಡೋದಾದ್ರೆ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಇವ್ರ ಹತ್ರ ಗಾಡಿ ತಗೊಂಡು ಹೋದ್ರೆ 1 ರೂಪಾಯಿ ಖರ್ಚು ಕೂಡ ಇರೋದಿಲ್ಲ. ಪ್ರತಿಯೊಂದು ಇವರು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ ನಿಲ್ಸಿದ್ದಾರೆ. ಯಾರ್ಯಾರು ಮೆಗಾ ಟಾಟಾ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಬಂದು ಶೋರೂಮ್ ವಿಸಿಟ್ ಮಾಡಿ ಬಂದು ತಗೊಂಡು ಹೋಗಿ. ಮಹೇಂದ್ರ ಸೂಪ್ರೋ ಸರ್ ನೆಕ್ಸ್ಟ್ ಇದಾವ ಸರ್ ವೆಹಿಕಲ್? ಸರ್ ಮಹೇಂದ್ರ ಸೂಪ್ರೋ ಇದು 2018 ಸರ್ ಮಾಡಲು. ಓಕೆ. ಇದು 3.5 ಲಕ್ಷ ಹೇಳ್ತೀನಿ. 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ನಿಮ್ಗೆ 2.75 ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿ ಸರ್. ಓಕೆ ಸರ್. ಲೋನ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ? 2.75 ಆಗುತ್ತೆ ಸರ್. 2.75. 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಅಲ್ಲಿಗೆ 3,25,000 ರೂಪಾಯಿ ಗಾಡಿ ರೇಟ್. 50,000 ರೂಪಾಯಿ ತಂದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀರಾ? 2,75,000 ರೂಪಾಯಿ ಲೋನ್ ಆಗುತ್ತೆ ಈ ಗಾಡಿ ಮೇಲೆ. ಗಾಡಿ ಕೂಡ ಇದು ಕೂಡ ನೋಡೋದಾದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತೀವಿ. ಬಾಡಿ ಲೈನ್ ನೋಡ್ಬೋದು. ಮತ್ತೆ ಮುಂದ್ಗಡೆ ಕೂಡ ನೋಡ್ಬೋದು. ಯಾವ ರೀತಿ ನಿಮ್ಗೆ ಡೆಂಟ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಯಾವ್ದು ಇರಲಿಲ್ಲ. ಶೋರೂಮ್ ಅಲ್ಲಿ ಹೇಗಿತ್ತು ಒರಿಜಿನಾಲಿಟಿ ಪೇಂಟಿಂಗ್ ಆಗಿ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಟೈರ್ ಅಲ್ಲಿ ನಿಮ್ಗೆ ಒಂದು 70-80% ಟೈರ್ ಇದೆ. ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ನೋಡ್ಬೋದು. ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಯಾವುದೇ ರೀತಿ ನಿಮ್ಗೆ ಟಿಂಕರಿಂಗ್ ಕೆಲಸ ಗಾಡಿಲಿ ಯಾವುದೇ ರೀತಿ. ಮಹೇಂದ್ರ ಜೀತೋ ನೋಡ್ತಾ ಇರ್ಬೋದು. ಇದು ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ಸಿಟಿಲಿ ಓಡಾಡೋರ್ಗೆ ಸಣ್ಣ ಪುಟ್ಟ ಓಡಾಡೋರ್ಗೆ ತುಂಬಾ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡೋ ಸರ್ ಇದು? ಸರ್ 2021 FC ಇನ್ಸೂರೆನ್ಸ್ ಫ್ರೆಶ್ ಸರ್. ಸಿಂಗಲ್ ಓನರ್. ಇದು 3,80,000 ಹೇಳ್ತಿದ್ದೀನಿ. 3,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2020 ಮಾಡಲು 21 ಎಷ್ಟು ಹೇಳ್ತಿದ್ದೀರಾ ಇದು ಅಮೌಂಟ್? 3,80,000 ಹೇಳ್ತೀನಿ. 3,60,000 ಮಾಡ್ಕೊಡ್ತೀನಿ. 3 ಲಕ್ಷ ಲೋನ್ ಹಾಕಿಸ್ಕೊಡ್ತೀನಿ. 60,000 ಡೌನ್ ಪೇಮೆಂಟ್ ಸಾಕು ಸರ್. 380 ಹೇಳ್ತಿದ್ದಾರೆ. 3,60,000 ರೂಪಾಯಿ ನಿಮ್ಗೆ ಫೈನಲ್ ಮಾಡ್ಕೊಡ್ತಾರಂತೆ. ಡೌನ್ ಪೇಮೆಂಟ್ ಕೂಡ ಕೇಳಿದ್ರಿ. ಮಿಕ್ಕಿದ ಲೋನ್ ಕೂಡ ಅವ್ರು ಕೂಡ ಮಾಡಿಸ್ಕೊಡ್ತಾರೆ. ಈ ಗಾಡಿ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತ ಹೇಳ್ಬೋದು. ಯಾರು ಜೀತ ವೆಹಿಕಲ್ ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಶೋರೂಮ್ ಬಂದು ವಿಸಿಟ್ ಮಾಡಿ ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ತೋರಿಸ್ಕೊಡ್ತೀವಿ ನಿಮ್ಗೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ವೆಲ್ ಮೇಂಟೈನ್ ಆಗಿದೆ. ಟೈರ್ ಕೂಡ ನೋಡ್ಬೋದು ನಿಮ್ಗೆ. ಟೈರ್ ಎಲ್ಲ ಒಂದು 60-70% ಟೈರ್ ಕೂಡ ಇದೆ. ಬಾಡಿ ಲೈನ್ ಕೂಡ ಚೆಕ್ ಮಾಡೋದಾದ್ರೆ ನೋಡ್ಬೋದು. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ಟಿಂಕರಿಂಗ್ ಕೆಲಸ ಆಗಲಿ ಯಾವುದೇ ರೀತಿ ಕೆಲಸನೂ ಇರೋದಿಲ್ಲ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ನೋಡೋದಾದ್ರೆ ನಿಮ್ಗೂ ಕೂಡ ತೋರಿಸ್ಕೊಡ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಂತ. ಯಾರು ಜೀತಾ ವೆಹಿಕಲ್ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಬಂದಿರೋ ಶೋರೂಮ್ ವಿಸಿಟ್. ಮತ್ತೊಂದು ಜೀತೋ ನೋಡ್ತಾ ಇರ್ಬೋದು. ಇವ್ರ ಹತ್ರ ಜೀತೋ ಗಾಡಿನೂ ಅಷ್ಟೇ ತುಂಬಾನೇ ಇದಾವೆ. ಕಲರ್ ಮೇಲೆ ಡಿಪೆಂಡ್ ಇದಾವೆ. K12 ಅಂದ್ರೆ ಇದು ಮಡಿಕೇರಿ ವೆಹಿಕಲ್ ಸರ್. ಇದು ಹೌದು ಸರ್. ಮಡಿಕೇರಿ ವೆಹಿಕಲ್ ಆಗಿರುತ್ತೆ. ಸರ್ ಇದ್ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲ್ಲ ಸರ್. ಇದು Okay. 2,60,000 ಹೇಳ್ತೀನಿ. 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಲೋನ್ ಒಂದು 180-190 ಲೋನ್ ಆಗುತ್ತೆ. ಒಂದು 50,000-60,000 ಡೌನ್ ಪೇಮೆಂಟ್ ಸಾಕು ಸರ್. 2,60,000 ಹೇಳ್ತಿದ್ರೆ 2,50,000 ರೂಪಾಯಿಗೆ ಆರಾಮಾಗಿ ಫ್ರೀ ಮಾಡ್ಕೊಡ್ತೀರಾ? ಹೌದು ಸರ್. ಲೋನ್ ಎಷ್ಟಾಗುತ್ತೆ ಅಂದ್ರೆ? ಸರ್ ಒಂದು 60,000 ತಗೊಬಂದ್ರೆ ಸಾಕು ಸರ್. 180-190 ಲೋನ್ ಮಾಡಿಸ್ಕೊಡ್ತೀನಿ ಸರ್. 60,000 ರೂಪಾಯಿ ತಂದ್ರೆ 1,80,000 ರೂಪಾಯಿಂದ 190 ತನಕ ಲೋನೇ ಆಗುತ್ತೆ. ಗಾಡಿ ಕೂಡ ಇದ್ರ ಬಗ್ಗೆ ತೋರಿಸ್ಕೊಡ್ತೀವಿ. 4 ಟೈರ್ ಕೂಡ ನಿಮ್ಗೆ 70% ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ಇದು ಕೂಡ ಅಷ್ಟೇ ನಿಮ್ಗೆ ಟಿಂಕರಿಂಗ್ ಕೆಲಸ ಯಾವುದು ಇದಿರೋದಿಲ್ಲ. ನೆಕ್ಸ್ಟ್ ಗಾಡಿ ಬಗ್ಗೆ ತಿಳ್ಕೋಣ. ಮತ್ತೊಂದು ಜೀತಾ ಗಾಡಿ ನೋಡ್ಬೋದು. K43A 1006 ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು.
ಸರ್ ಇದೇ ಮಾಡಲ್ ಸರ್ ಇದು? ಸರ್ 2020 ಸರ್ ಮಾಡಲ್ ಇದು. ಓಕೆ 365 ಹೇಳ್ತಿದೀನಿ ಸರ್. 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3 ಲಕ್ಷ ಲೋನ್ ಆಗುತ್ತೆ. 50,000 60,000 ಕೈ ತಗೊಂಡ್ರೆ ಸಾಕು ಸರ್. 2020 ಮಾಡಲು 2020 ಮಾಡಲು 3,60,000 ರೂಪಾಯಿ ಹೇಳ್ತಾ ಇದಾರೆ. 50,000 ರಿಂದ 60,000 ರೂಪಾಯಿ ನಿಮ್ಗೆ ಡೌನ್ ಪೇಮೆಂಟ್ ಮಾಡಿದ್ರೆ ಅವ್ರ ಕಡೆಯಿಂದಾನೇ ಮಿಕ್ಕಿದ್ದು ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಗಾಡಿ ಕೂಡ ನೋಡ್ಬೋದು, ನೀವು ಟೈರ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಟೈರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಯಾರ್ಯಾರು ಜೀತ ಹುಡುಕ್ತಾ ಇದ್ರಿ ಗಾಡಿ ಕೂಡ ಇವರು ಶೋರೂಮ್ ಅಲ್ಲಿ ಒಂದಲ್ಲ ಎರಡಲ್ಲ ಮೂರ್ ಇದೆ. ಈ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇಂಟೀರಿಯರ್ ಕೂಡ ತೋರಿಸ್ಕೊಟ್ವಿ ನಿಮ್ಗೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ. 2020 ಮಾಡಲು 3,60,000 ಹೇಳ್ತಾ ಇದ್ದಾರೆ. 60,000 ರೂಪಾಯಿ ಡೌನ್ ಪೇಮೆಂಟ್, 3 ಲಕ್ಷ ಲೋನೇ ಆಗುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಖಂಡಿತ ಬಂದಿರೋ ಕಸ್ಟಮರ್ಗಂತೂ ಇವರು ಈಚೆ ಕಳ್ಸಕ್ಕೆ ಇಷ್ಟಪಡಲ್ಲ. ಒಂದು ಒಳ್ಳೆ ಗಾಡಿ ತಗೋಗಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದಾವ್ ಸರ್ ಮಾಡಲು? ಸರ್ ಇದು ಟಾಟಾ ಇಂಟ್ರಾ ಅಂದ್ಬಿಟ್ಟು ಸರ್ ಇದು 2021 ಮಾಡಲು ಸರ್ ಇದು. 4,70,000 ಹೇಳ್ತಿದ್ದೀನಿ. 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 50,000 ಇಂದ 60,000 ಡೌನ್ ಪೇಮೆಂಟ್ ಇದ್ರೆ ಸಾಕು ಸರ್. 4 ಲಕ್ಷ ಲೋನೇ ಆಗುತ್ತೆ ಸರ್. ಸರ್ ಯಾವ ಮಾಡಲ್ ಅಂತ ಹೇಳಿದ್ರಿ? 2021 ಸರ್. 2021 ಮಾಡಲ್. ಸಿಂಗಲ್ ಓನರ್ ಸರ್. ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಬರುತ್ತೆ ಸರ್ 15-16 ಬರುತ್ತೆ ಸರ್. 15 ರಿಂದ 16 ಮೈಲೇಜ್ ಕೊಡುತ್ತೆ. ಬರುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ನಿಮ್ಗೆ ಪ್ರಿಂಟಿಂಗ್ ಬಾಡಿ ಲೈನ್ ಆಗ್ಲಿ ಮತ್ತೆ ಬ್ಯಾಕ್ ಸೈಡ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ್ಯಾರು ಟಾಟಾ ಯಾವ್ದು ಇದು ಟಾಟಾ ಇಂಟ್ರಾ ಇದು V10 ಹುಡುಕ್ತಾ ಇದ್ರೆ ತುಂಬಾನೇ ಚೆನ್ನಾಗಿದೆ. ಪ್ರಿಂಟ್ ಕೂಡ ತೋರಿಸ್ಕೊಡ್ತೀವಿ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ. ಬಾಡಿ ಲೈನ್ ಕೂಡ ತೊಟ್ಟಿ ಕೂಡ ಎಲ್ಲಾನೇ ಚೆನ್ನಾಗಿದೆ. ಯಾವುದೇ ರೀತಿ ಟಿಂಕರಿಂಗ್ ಕೆಲಸ ಆಗಲಿ ನೀವು ಇದರಲ್ಲಿ ಗಾಡಿಯಲ್ಲಿ ಕೂಡ ಟೈರ್ ಕೂಡ ನೋಡ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಯಾರು ಈ ಗಾಡಿ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಶೋರೂಮ್ ಬಂದು ವಿಸಿಟ್ ಮಾಡಿ. ಸರ್ ವೆಹಿಕಲ್ ಟಾಟಾ ಮೆಗಾ ಎಕ್ಸಲ್ ಸರ್ 2017 ಮಾಡಲು ಸರ್. ಇದು 3.5 ಲಕ್ಷ ಹೇಳ್ತಿದ್ದೀನಿ. ಒಂದು 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಲೋನ್ ನಿಮ್ಗೆ 2.5 ಲಕ್ಷ ಆಗುತ್ತೆ ಸರ್. 2.5 ಲಕ್ಷ ಲೋನೇ ಆಗುತ್ತೆ. ಹೌದು ಸರ್. 3.5 ಹೇಳ್ತಾ ಇದಾರೆ. 3.25 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ. ಟಾಟಾ ಮೆಗಾ ಎಕ್ಸೆಲ್ ತುಂಬಾನೇ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತ ಹೇಳ್ಬೋದು. 2.5 ಲಕ್ಷ ರೂಪಾಯಿ ಲೋನೇ ಆಗುತ್ತಂತೆ. ಇನ್ನು 75,000 ರೂಪಾಯಿ ಅಂದ್ರೆ ನಿಮ್ಗೆ ಆರಾಮಾಗಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು. ಆರಾಮ್ ಡೀಸೆಲ್ ಹಾಕೊಂಡು ಓಡಿಸ್ಕೊಂಡು ದುಡಿಮೆ ಮಾಡೋದು ಅಂತ ಹೇಳ್ಬೋದು. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಒರಿಜಿನಲ್ ಪೈಂಟು, ಟಿಂಕರಿಂಗ್ ಕೆಲಸ 1 ರೂಪಾಯಿ ನೀವು ಶೋರೂಮ್ ಅಲ್ಲಿ ಇರಲ್ಲ ಅಂತಾನೆ ಹೇಳ್ತೀವಿ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ಮತ್ತೆ ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ ಗಾಡಿ. ಯಾರ್ಯಾರು ಈ ಗಾಡಿ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ. ನೋಡ್ತಿದೀವಿ ಜೀತೋ ಎಷ್ಟು ವೆಹಿಕಲ್ ಅಂತ ಇಟ್ಟಿದ್ದೀರಾ ಸರ್ ನೀವು? ಸರ್ ನಮ್ಮಲ್ಲಿ ಜೀತೋನೇ ಜಾಸ್ತಿ ಹೋಗೋದು ಸರ್. ಎಲ್ಲರೂ ಕಸ್ಟಮರ್ ಮೈಲೇಜ್ ಗಾಡಿ ಅನ್ಬಿಟ್ಟು ಇದು ಲೈಕ್ ಮಾಡ್ತಾವ್ರೆ ಸರ್. ಇದರಲ್ಲಿ ಮೇಂಟೆನೆನ್ಸ್ ಬಹಳ ಕಮ್ಮಿ ಐತೆ, ಈಜಿ ಐತೆ, ತೊಂದರೆ ಏನು ಇಲ್ಲ ಸರ್. ಜೀತೋ ಬಹಳ ಓಡ್ತವೆ ಸರ್ ನಮ್ಮ. ಸರ್ ಹಾಗಾದ್ರೆ ಇದು ಯಾವ 2020 ಸರ್ ಮಾಡಲ್. ಇದು 3.5 ಲಕ್ಷ ಹೇಳ್ತಿದ್ದೀನಿ. ಒಂದ್ 3.40 ಮಾಡ್ಕೊಡ್ತೀನಿ ಸರ್. 3 ಲಕ್ಷ 2.90 2.80 3 ಲಕ್ಷ ಲೋನೇ ಆಗುತ್ತೆ. ಒಂದ್ 45,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಸರ್. 3 ಲಕ್ಷ ಹೇಳ್ತಾ ಇದಾರೆ. ಅಲ್ಲಿಗೆ 3.40 ಮಾಡ್ಕೊಡ್ತಾರಂತೆ. 2.80 ರಿಂದ 3 ಲಕ್ಷ ರೂಪಾಯಿ ತನಕ ಲೋನೇ ಆಗುತ್ತೆ. ಗಾಡಿ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. K12 ಮಡಿಕೇರಿ ವೆಹಿಕಲ್. ಗಾಡಿ ಕೂಡ ನೋಡ್ಬೋದು. ಬಾಡಿ ಲೈನ್ ಆಗ್ಲಿ, ತೊಟ್ಟಿ ಕೆಲಸ ಆಗ್ಲಿ, ಯಾವ್ದು ಟಿಂಕರಿಂಗ್ ಕೆಲಸ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ಕೂಡ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ದ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು. ಬ್ಯಾಕ್ ಸೈಡ್ ಮತ್ತೆ ತೊಟ್ಟಿ ಕೂಡ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಯಾರ್ಯಾರು ಜೀತಾ ವೆಹಿಕಲ್ ಹುಡುಕ್ತಾ ಇದ್ರಿ ಒಂದಲ್ಲ ಎರಡಲ್ಲ ಸುಮಾರು ವೆಹಿಕಲ್ ಇದೆ. ಆದಷ್ಟು ಬೇಗ ಬಂದು ಇವ್ರು ಶೋರೂಮ್ ವಿಸಿಟ್ ಮಾಡಿ. ಟಾಟಾ ಎಕ್ಸೆಲ್ ಕೂಡ ಮೆಗಾ ಕೂಡ ಇವ್ರ ಹತ್ರ ಅಷ್ಟೇ. ಜೀತಾ ಗಾಡಿ ಎಷ್ಟು ತುಂಬಾನೇ ಇದಾವೆ. ಮೆಗಾ ಟಾಟಾ ಎಕ್ಸ್ ಇದು ಕೂಡ ತುಂಬಾನೇ ಇದಾವೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2017 ಸರ್ ಇದು. ಸರ್ ಇದು 3.25 ಲಕ್ಷ ಹೇಳ್ತೀನಿ. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷ ಲೋನ್ ಮಾಡಿಸ್ತೀನಿ. 50,000 ಡೌನ್ ಪೇಮೆಂಟ್ ಸಾಕು ಸರ್. 3.25 ಲಕ್ಷ ಹೇಳ್ತಾ ಇದಾರೆ. 3 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. 2 ಲಕ್ಷ ರೂಪಾಯಿ ಲೋನೇ ಕೂಡ ಆಗುತ್ತೆ. 2017 ಮಾಡಲು ಟಾಟಾ ಮೆಗಾ. ಯಾರ್ಯಾರು ಟಾಟಾ ಮೆಗಾ ಹುಡ್ತಾ ಇದ್ರಿ ಟಾಟಾ ಎಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನೋಡ್ತಾ ಇರ್ಬೋದು ನಿಮ್ಗೆ. ಗಾಡಿ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ವೈಟ್ ಕಲರು ತುಂಬಾ ಜನ ಬರ್ತಾರೆ. ಟೈರ್ ಕೂಡ ನೋಡ್ಬೋದು. 4 ಟೈರು ತುಂಬಾನೇ ಚೆನ್ನಾಗಿದೆ. ಗಾಡಿ ಅಷ್ಟೇ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ. ನೀವು ಇದರಲ್ಲಿ ಬ್ಯಾಕ್ ಸೈಡ್ ತೋರಿಸ್ಕೊಡ್ತೀವಿ. ತೊಟ್ಟಿ ಸ್ವಲ್ಪ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀವಿ. ಕೆಲವೊಂದು ತೊಟ್ಟಿಗಳು ಈ ಥರ ಇರೋಲ್ಲ. ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಾಗಿದೆ. ಯಾರ್ಯಾರು ಟಾಟಾ ಮೆಗಾ ಎಕ್ಸೆಲ್ ಹುಡುಕ್ತಾ ಇದ್ರಿ ಇದು ಕೂಡ ಒಂದು ಒಳ್ಳೆ ಉತ್ತಮ ವೆಹಿಕಲ್ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಒಂದು ಶೋರೂಮ್ ವಿಸಿಟ್ ಮಾಡಿ. ನೆಕ್ಸ್ಟ್ ಇದಾವ್ ಮಾಡೋ ಸರ್ ಇದು? ಸರ್ 2018 ಟಾಟಾ ಮೆಗಾ ಎಕ್ಸೆಲ್ 3.5 ಲಕ್ಷ ಹೇಳ್ತಿದ್ವಿ. ಒಂದು 3.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2.75 ಲೋನ್ ಮಾಡಿಸ್ತೀನಿ. ಒಂದು 50,000 ಡೌನ್ ಪೇಮೆಂಟ್ ಸಾಕು ಸರ್. 3.5 ಲಕ್ಷ ರೂಪಾಯಿ ಹೇಳ್ತಾ ಇದಾರೆ. 2018
3.25 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. 2,75,000 ರೂಪಾಯಿ ಲೋನೇ ಆಗುತ್ತೆ. ಇದಕ್ಕೂ ಅಷ್ಟೇ ಬರೀ 50,000 ರೂಪಾಯಿ ತಂದ್ರೆ ನೀವು ಆರಾಮಾಗಿ ಇವ್ರ ಕೂತ್ ಮಾತಾಡಿ ಒಂದು ಗಾಡಿ ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ತೋರಿಸ್ಕೊಡ್ತೀವಿ. 4 ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾನೇ ಚೆನ್ನಾಗಿದೆ. ತೊಟ್ಟಿ ಕೂಡ ನೋಡ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ, ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಯಾವುದೇ ರೀತಿ ಇದು ಕೂಡ ಅಷ್ಟೇ ನಿಮಗೆ ಟಿಂಕರಿಂಗ್ ಕೆಲಸ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೇ ರೀತಿ ಇಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿ ನಿಲ್ಲಿಸಿದ್ದಾರೆ. ಟೈರ್ ಎಲ್ಲ ನಿಮಗೆ ಯಾವಾಗ ಹೇಳ್ದಂಗೆ ಒಂದು 60 ಇಂದ 70% ತನಕ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾ ಚೆನ್ನಾಗಿದೆ. ಯಾರು ಟಾಟಾ ಎಸ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮಲ್ಲಿ ಕೂಡ ತುಂಬಾ ಟಾಟಾ ಎಸ್ಗಳಿದೆ. ಅದರಲ್ಲಿ ಇದೊಂದು ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ಒಂದು ಈ ಶೋರೂಮ್ ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಇದು ಸರ್ ಇದು ವೆಹಿಕಲ್ ಸರ್ ಮೇಘಾ ಸರ್, ಇದು ಬ್ಲೂ ಕಲರ್ ಮೇಘಾ. ಇದು 2017 ಮಾಡಲ್ ಸರ್. ಇದು 3.25 ಲಕ್ಷ ಹೇಳ್ತಿದ್ವಿ, ಒಂದು 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 2.25 ಲಕ್ಷದಿಂದ 2.5 ಲಕ್ಷ ಲೋನ್ ಆಗುತ್ತೆ ಸರ್. ಇದು ಕೂಡ 2017 ಹೇಳ್ತಿದ್ದಾರೆ ಮಾಡಲು. ಅವ್ರ ತರ ಡೀಟೇಲ್ಸ್ ತಿಳ್ಕೊಟ್ರು. ಇದು ಕೂಡ ಲೋನ್ ಆಗುತ್ತೆ. ಗಾಡಿ ಕೂಡ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಬ್ಲೂ ಕಲರ್ ಶೋರೂಮ್ ಪೇಂಟ್ ಏನಿತ್ತು ಒರಿಜಿನಾಲಿಟಿ ಆಗಿದೆ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ. ಮತ್ತೆ ಪವರ್ ಪ್ಯಾಕ್ ಬ್ಯಾಟ್ರಿ ಕೂಡ ಹೊಸ ಬ್ಯಾಟ್ರಿ ಇದೆ. ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ ನಿಮಗೆ ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಗಾಡಿ ಒರಿಜಿನಾಲಿಟಿ ಇದೆ, ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ. ಬಾಡಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ. ಇದ್ರ ಬಗ್ಗೆ ಮತ್ತೊಮ್ಮೆ ಅವ್ರ ಹತ್ರ ಪ್ರೈಸ್ ತಿಳ್ಕೋಣ. ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದು? ಸರ್ 3.25 ಲಕ್ಷ ಹೇಳ್ತಿದ್ರೆ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.25 ಹೇಳ್ತಿದ್ದಾರೆ, 3 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ. ನಿಮ್ಗೆ ಲೋನ್ ಕೂಡ ಒಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಈ ಮಿಕ್ಕಿದ ಲೋನ್ ಕೂಡ ಅವರೇ ಕೂಡ ಮಾಡ್ಕೊಡ್ತಾರೆ. ಮತ್ತೊಮ್ಮೆ ಇಲ್ಲಿ K09 ಮೈಸೂರು ವೆಹಿಕಲ್ ನೋಡ್ತಾ ಇರ್ಬೋದು. ಯಾವ ವೆಹಿಕಲ್ ಸರ್ ಇದು? ಮಹೇಂದ್ರ ಸುಪ್ರೋ ಸರ್, 2016 ಮಾಡಲು ಸರ್. ಇದು 2,70,000 ಹೇಳ್ತಿದ್ದೀನಿ, 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಸಾಕು ಸರ್. K09 ಮೈಸೂರು ವೆಹಿಕಲ್ ಆಗಿರುತ್ತೆ. 2,75,000 ಹೇಳ್ತಿದ್ದಾರೆ, 2 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ. 2 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. 50,000 ರೂಪಾಯಿ ತಂದ್ರೆ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. ಮೆರೂನ್ ಕಲರ್ ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ನೋಡ್ಬೋದು. ಫ್ರಂಟ್ ಟೈರ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ಬ್ಯಾಕ್ ಸೈಡ್ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ. ಇದು ಕೂಡ ಅಷ್ಟೇ ನಿಮಗೆ ಯಾವುದೇ ರೀತಿ ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಮತ್ತು ಟಿಂಕರಿಂಗ್ ಕೆಲಸ ಆಗಲಿ ಯಾವುದೇ ರೀತಿ ಇರಲ್ಲ. ತುಂಬಾನೇ ಚೆನ್ನಾಗಿದೆ. ಯಾರ್ಯಾರು ಸುಪ್ರೋ ವೆಹಿಕಲ್ ಹುಡುಕ್ತಾ ಇದ್ರಿ ಇವರು ಶೋರೂಮ್ ಬಂದು ವಿಸಿಟ್ ಮಾಡಿ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2021 ಮಾಡಲ್ ಸರ್. ಇದು 3,75,000, ಇದು 6,75,000 ಹೇಳ್ತಿದ್ದೀನಿ. 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 6,75,000 ಹೇಳ್ತಾ ಇದ್ದಾರೆ. 2021 6 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ. 6,50,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. 6 ಲಕ್ಷ ಲೋನ್ ಆಗುತ್ತೆ ಸರ್. 6 ಲಕ್ಷ ಲೋನ್ ಲೋನೇ ಆಗುತ್ತಂತೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಆರಾಮಾಗಿ ನೀವು ಅಶೋಕ್ ಲೈಲ್ಯಾಂಡ್ ತಗೊಂಡು ಹೋಗ್ಬೋದು. ಗಾಡಿ ಕೂಡ ಅಷ್ಟೇ. ಇದು ರೀಸೇಲ್ ವ್ಯಾಲ್ಯೂ ಇರೋ ವೆಹಿಕಲ್, ತುಂಬಾ ಮೂವಿಂಗ್ ಇದೆ. ಇದು ನೋಡ್ರಿ ಫ್ರಂಟ್ ಕೂಡ ತುಂಬಾನೇ ಯಾರೋ ಒಬ್ರು ಹಾಕ್ಸಿದ್ದಾರೆ ಸೇಫ್ಟಿಯಾಗಿ. ಗಾಡಿ ಕೂಡ ತೋರಿಸ್ಕೊಡ್ತೀವಿ. ಇದು ಕೂಡ 4 ಟೈರ್ ತುಂಬಾನೇ ಚೆನ್ನಾಗಿದೆ. ಒಂದು 60 ಇಂದ 70% ಟೈರ್ ಇದೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ನೋಡ್ಬೋದು, ಒರಿಜಿನಾಲಿಟಿ ಶೋರೂಮ್ ಅಲ್ಲಿ ಹೇಗಿತ್ತು ಹಾಗೆ ಇದೆ. ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತೀವಿ, ತುಂಬಾನೇ ಚೆನ್ನಾಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಪ್ರೈಸ್ ಕೇಳಿದ್ರೆ ಅವ್ರ ಹತ್ರನೇ ಯಾರ್ಯಾರು ಒಂದು ದೋಸ್ತ್ ವೆಹಿಕಲ್ ಹುಡುಕ್ತಾ ಇದ್ರಿ ಆರಾಮಾಗಿ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೊಂಡೋಗಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಟ್ರ್ಯಾಕ್ಟರ್ ಕೂಡ ಸಿಗುತ್ತೆ. ಯಾರ್ಯಾರು ಒಂದು ಹಳ್ಳಿಲಿ ಒಂದು ಹೊಲ ಗದ್ದೆ ಅವ್ರು ಉಳೋರು ಟ್ರ್ಯಾಕ್ಟರ್ ಸೆಕೆಂಡ್ ವೆಹಿಕಲ್ ಹುಡುಕ್ತಾ ಇರ್ತೀರಾ, ಇವ್ರ ಶೋರೂಮ್ ಅಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ನೀವೇ ತಿಳಿಸ್ಕೊಳ್ಳಿ ಸರ್ ಡೀಟೇಲ್ಸ್. 2020 ಮಾಡಲು ಸರ್. ಇದು ಸಿಂಗಲ್ ಓನರ್ ಟ್ರ್ಯಾಕ್ಟರ್. 1,500 ಗಂಟೆ ಟೈಮ್ ಓಡೋಯ್ತು ಅಷ್ಟೇ. ಇದ್ರಲ್ಲಿ ಕೆಲಸ ಏನೂ ಮಾಡಿಲ್ಲ, ಬರೀ ಬೇಸಿಕ್ ಮಡಿಕೊಂಡಿರೋದು ಅಷ್ಟೇ ಹೊರತು ಇದು ಇನ್ನೇನು ಇಲ್ಲ ಸರ್. 3,70,000 ಹೇಳ್ತೀವಿ ಸರ್. 3.5 ಲಕ್ಷಕ್ಕೆ ಆಗುತ್ತೆ ಸರ್. 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಸಾಕು. 3,70,000 ಹೇಳ್ತಾ ಇದಾರೆ. 3,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಅದು 3 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. ಇನ್ನು 50,000 ರೂಪಾಯಿ ತಂದ್ರೆ ಆರಾಮಾಗಿ ಟ್ರ್ಯಾಕ್ಟರ್ ಕೂಡ ತಗೊಳ್ಳೋರು ಯಾರ್ಯಾರು ಟ್ರ್ಯಾಕ್ಟರ್ ಇಷ್ಟು ದಿನ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಕೂಡ ಒಂದು ಟ್ರ್ಯಾಕ್ಟರ್ ಇದೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಬಂದು ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ, ಎದುರುಗಡೆ ಕೂತ್ ಮಾತಾಡಿ ಒಂದು ಒಳ್ಳೆ ಗಾಡಿ ತಗೋಗಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಪೆಟ್ರೋಲ್ ಗಾಡಿ ಟಾಟಾ ಎಸ್ 2022 ಮಾಡಲು ಸರ್. ಇದು 3.70 ಹೇಳ್ತಿದ್ದೀನಿ, ಒಂದು 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಲೋನ್ ನಿಮ್ಗೆ ಒಂದು 2.80 ಆಗುತ್ತೆ. 70,000 ಡೌನ್ ಪೇಮೆಂಟ್ ಇದ್ರೆ ಸಾಕು ಸರ್. 3,70,000 ಹೇಳ್ತಾ ಇದಾರೆ. 3,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. 2020 ಮಾಡಲು 22 ಸರ್. 2022 ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. K67 ಎಲ್ಲಿ ಸರ್ ಪಾಸಿಂಗ್ ಇದು? ಸರ್ ಇದು ಹುಬ್ಳಿ ಸೈಡ್ ಬರುತ್ತೆ ಸರ್. ಹುಬ್ಳಿ ಸೈಡ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. 2022 3,70,000 ಹೇಳಿದ್ದಾರೆ. 3 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಲೋನ್ ಕೂಡ ಎಷ್ಟಾಗುತ್ತೆ ಸರ್ ಇದಕ್ಕೆ? 2.70 2.80 ಲೋನ್ ಆಗುತ್ತೆ ಸರ್. ಇನ್ ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡೋಗುತ್ತೆ. ಒಂದು 60,000 ರಿಂದ 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಸಿಗುತ್ತೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2022 ಮಾಡಲು ತುಂಬಾನೇ ಚೆನ್ನಾಗಿದೆ.
ಯಾರು ಟಾಟಾ ಎಸ್ ಹುಡುಕ್ತಾ ಇದ್ರಿ ಬೇಗ ಬಂದು ಇವ್ರ ಶೋರೂಮ್ ವಿಸಿಟ್ ಮಾಡಿ. K09 ಮೈಸೂರು ವೆಹಿಕಲ್ ಸರ್, ಇದೇ ಮಾಡೋದು ಸರ್ ಇದು ಸರ್ 2020 ಡೀಸೆಲ್ ಗಾಡಿ ಇದು, ಟಾಟಾ ಎಸ್ ಡೀಸೆಲ್ ಗಾಡಿ ಇದು 2020 ಮಾಡಲು ಸರ್. 3,80,000 ಹೇಳ್ತಿದ್ದೀನಿ, ಒಂದು 3,60,000 ಮಾಡ್ಕೊಡ್ತೀನಿ ಸರ್. 60,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 3 ಲಕ್ಷ ಲೋನ್ ಆಗುತ್ತೆ ಸರ್. 3,80,000 ಹೇಳ್ತಾ ಇದ್ದಾರೆ, 3,60,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. 60,000 ರೂಪಾಯಿ ತಂದ್ರೆ ಆರಾಮಾಗಿ ನೀವು ಇದನ್ನ ಲೋನ್ ಮಾಡಿಸ್ಕೋಬಹುದು. 3 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. K09 ಮೈಸೂರು ವೆಹಿಕಲ್ ತುಂಬಾನೇ ಗಾಡಿ ಚೆನ್ನಾಗಿದೆ. ಇದು ಕೂಡ ತೋರಿಸ್ಕೊಡ್ತೀವಿ, ಎಷ್ಟು ಕ್ಲಾಸಿಕ್ ಆಗಿದೆ ಅಂತ ನೋಡ್ಬೋದು. ಬಾಡಿ ಲೈನ್ ಆಗಲಿ, ತೊಟ್ಟಿ ಕೆಲಸ ಆಗಲಿ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ನಿಮಗೆ ಟಿಂಕರಿಂಗು, ತೊಟ್ಟಿ ಕೆಲಸ ಆಗಲಿ, ಒಂದು ಇದಾಗಲಿ, ಸ್ಕ್ರಾಚಸ್ ಆಗಲಿ ಯಾವುದೇ ರೀತಿ ಇಲ್ಲ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಯಾರು ಟಾಟಾ ಎಸ್ ಹುಡುಕ್ತಾ ಇದ್ರಿ ಇವರ ಹತ್ರ ತುಂಬಾನೇ ವೆಹಿಕಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಬಂದು ಇವ್ರ ಶೋರೂಮ್ ವಿಸಿಟ್ ಮಾಡಿ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2013 ಟಾಟಾ ಎಸ್ 2,30,000 ಹೇಳ್ತಿದ್ದೀನಿ, ಒಂದು 2,10,000 ಮಾಡ್ಕೊಡ್ತೀನಿ ಸರ್. 2013 2,30,000 ಹೇಳ್ತಾ ಇದಾರೆ. 2,10,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. 1.5 ಲಕ್ಷ ಲೋನ್ ಆಗುತ್ತೆ, 60,000 ಡೌನ್ ಪೇಮೆಂಟ್ ಸಾಕು ಸರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಕಮ್ಮಿ ಬಜೆಟ್ ಅಂತಾನೆ ಹೇಳ್ಬೋದು. ವೆಹಿಕಲ್ ಕಮ್ಮಿ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದ್ರೆ ತುಂಬಾನೇ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಡಿ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಟಾಟಾ ಎಸ್ HT ಇದು. ಓಕೆ ಸರ್ 2,60,000 ಹೇಳ್ತಿದ್ದೀನಿ, ಒಂದು 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,90,000 ಲೋನ್ ಮಾಡಿಸ್ಕೊಡ್ತೀನಿ. ನೀವು 60,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. 2,00,000 ಇದು 2013 ಇದು 14 ಸರ್. 2014 ಮಾಡಲು. ರೇಟ್ ಏನು ಹೇಳಿದ್ರಿ? 2,60,000 ಆಗುತ್ತೆ ಸರ್. 2.5 ಲಕ್ಷಕ್ಕೆ ನಾನು ಫೈನಲ್ ಮಾಡ್ಕೊಡ್ತೀನಿ. 1,90,000 ಲೋನ್ ಮಾಡಿಸ್ತೀನಿ. 60,000 ಡೌನ್ ಪೇಮೆಂಟ್ ಸಾಕು ಸರ್. ಇದು ಕೂಡ ಕಮ್ಮಿ ಬಜೆಟ್ ಅಲ್ಲೇ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನಿಮಗೆ ಬಾಡಿ ಲೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನೋಡ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂತ ಹೇಳ್ತಾ ಅಷ್ಟೇ ಕ್ಲಾಸಿಕ್ ಆಗಿದೆ ವೆಹಿಕಲ್. ಕಮ್ಮಿ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದ್ರೆ ಈ ವೆಹಿಕಲ್ ಒಂದು ಅವೈಲೇಬಲ್ ಇರುತ್ತೆ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸರ್ ಯಾವ ಮಾಡೋದು ಸರ್ ಇದು? ಸರ್ 2018 ಟಾಟಾ ಎಸ್ HT ಸರ್. ಇದು 3,65,000 ಹೇಳ್ತಿದ್ದೀನಿ, 3,50,000 ಮಾಡ್ಕೊಡ್ತೀನಿ ಸರ್. 2,80,000 ಲೋನ್ ಹಾಕಿಸ್ಕೊಡ್ತೀನಿ. 70,000 ಡೌನ್ ಪೇಮೆಂಟ್ ಸಾಕು ಸರ್. ಓಕೆ, ಅವರೇ ಕೂಡ ತಿಳಿಸ್ಕೊಡ್ರು ಡೀಟೇಲ್ಸ್. ಈ ಗಾಡಿ ಕೂಡ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಕ್ಲಾಸಿಕ್ ಆಗಿ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಟೈರ್ ನಿಮಗೆ ಒಂದು 70-80% ಟೈರ್ ಇದೆ. ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ಅಂತ ಹೇಳ್ತಾ ಯಾರ್ಯಾರು ಟಾಟಾ ಎಸ್ ಅಲ್ಲಿ ಮಾಡಲ್ ವೆಹಿಕಲ್ ಹುಡುಕ್ತಾ ಇದ್ರೆ ಇವರಲ್ಲಿ ಪ್ರತಿಯೊಂದು ಮಾಡಲ್ ಕಮ್ಮಿ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಇದೆ. ಆದಷ್ಟು ಟಾಟಾ ಎಸ್ ತುಂಬಾನೇ ಇದಾವೆ, ಒಂದು ಒಳ್ಳೆ ವೆಹಿಕಲ್ ಆಗುತ್ತೆ, ಬಂದು ತಗೊಳ್ಳಿ ಸರ್. ಮಹೇಂದ್ರ ನೆಕ್ಸ್ಟ್ ಇದೆ ಸರ್, ಇದು ಮಹೇಂದ್ರ ಸುಪ್ರೋ ಸರ್. 2018 3.5 ಲಕ್ಷ ಹೇಳ್ತಿದ್ದೀನಿ, 3.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 2.5 ಲಕ್ಷ ಲೋನ್ ಆಗುತ್ತೆ. 75,000 ರೂಪಾಯಿ ಡೌನ್ ಪೇಮೆಂಟ್ ಸಾಕು ಸರ್. 2018 ಮಾಡಲು ಅವರೇ ಕೂಡ ಡೀಟೇಲ್ಸ್ ತಿಳಿಸ್ಕೊಂಡಿದ್ದಾರೆ. ಇದು ಕೂಡ ನೋಡೋದಾದ್ರೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ತೋರಿಸ್ಕೊಡ್ತೀವಿ. 4 ಟೈರು ನಿಮಗೆ 70-80% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ ಇಂಟೀರಿಯರ್ ಕೂಡ. ಬಾಡಿ ಲೈನ್ ಕೂಡ ನೋಡ್ಬೋದು, ಯಾವುದೇ ರೀತಿ ನಿಮಗೆ ಇದು ಕೂಡ ಅಷ್ಟೇ ಸ್ಕ್ರಾಚಸ್ ಆಗಲಿ, ಡೆಂಟ್ ಆಗಲಿ, ಟಿಂಕರಿಂಗ್ ಕೆಲಸ ಆಗಲಿ ಯಾವುದೇ ರೀತಿ ಇರಲ್ಲ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವು ಶೋರೂಮಲ್ಲಿ ಅಶೋಕ್ ಲೈಲ್ಯಾಂಡ್ ಆಗಲಿ, ಮತ್ತೆ ಜೀತಾ ಆಗಲಿ, ಟಾಟಾ ಎಸ್ ಆಗಲಿ ತುಂಬಾನೇ ವೆಹಿಕಲ್ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. ಯಾವ ಮಾಡಲ್ ಸರ್ ಇದು? ಸರ್ 2022 ಸರ್. 40,000 ಮಾತ್ರ ಓಡಿದೆ ಸರ್. ಇದು ಸಿಂಗಲ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಸರ್. 7,20,000 ಹೇಳ್ತಿದ್ದೀನಿ ಸರ್. 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಲೋನ್ ಬೇಕಾದ್ರೆ 6.5 ಲಕ್ಷ ಲೋನ್ ಮಾಡಿಸ್ತೀನಿ. 50,000 ಡೌನ್ ಪೇಮೆಂಟ್ ಸಾಕು ಸರ್. ಕೇಳಿದ್ರೆ ಡೀಟೇಲ್ಸ್ ಕೂಡ, ಇದು ಕೂಡ ಗಾಡಿ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕೂಡ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಬಾಡಿ ಲೈನ್ ಕೂಡ ನೋಡ್ಬೋದು, ಟೈರ್ ಕೂಡ ತೋರಿಸ್ಕೊಡ್ತೀವಿ. ಇಂಟೀರಿಯರ್ ಕೂಡ ನೋಡ್ಬೋದು ನೀವೇ ಕೂಡ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮಗೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಯಾರು ಲೇಲ್ಯಾಂಡ್ ದೋಸ್ತ್ ಹುಡುಕ್ತಾ ಇದ್ರಿ ಒಳ್ಳೆ ಇದು ಬಂದು ನಿಮ್ಗೆ 2019 ಅಶೋಕ್ ಲೇಲ್ಯಾಂಡ್ ಸರ್. ಇದು ಓಕೆ, 2019 ಅಶೋಕ್ ಲೇಲ್ಯಾಂಡ್ ಸರ್. ಇದು 6 ಲಕ್ಷ ಹೇಳ್ತಿದ್ದೀನಿ ಸರ್. 5,75,000 ಗಾಡಿ ಮಾಡ್ಕೊಡ್ತೀನಿ.
5 ಲಕ್ಷ ಲೋನ್ ಆಗುತ್ತೆ ಸರ್. 2019 ಮಾಡಲು 6 ಲಕ್ಷ ಹೇಳ್ತಾ ಇದಾರೆ. 5,75,000 ರೂಪಾಯಿಗೆ ನಿಮ್ಗೆ ಫೈನಲ್ ಆಗಿರುತ್ತೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ನಿಮ್ಗೆ ಒಂದು 70-80% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬ್ಯಾಕ್ ಸೈಡ್ ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ, ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ ಅಂತ. ಯಾರ್ಯಾರು ದೋಸ್ತ್ ಗಾಡಿ ವೆಹಿಕಲ್ ಹುಡುಕ್ತಾ ಇದ್ರಿ, ತುಂಬಾನೇ ಚೆನ್ನಾಗಿದೆ. ಕಮ್ಮಿ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಶೋರೂಮ್ ಅಲ್ಲಿ ಅವೈಲೇಬಲ್ ಇರುತ್ತೆ ರೇಟ್ ಕೂಡ.